ಸರ್, ನನ್ನ ಹೆಸರು ಬಂದು ಶೀಲಾ ಅಂತ. ನಾವು ಅರಳಾಪುರದವರು. ನಮ್ಮ ಚನ್ನರಾಯಪಟ್ಟಣ ತಾಲೂಕು, ಹಾಸನ ಡಿಸ್ಟಿಕ್ಕು. ನಾನು ಇವಾಗ ಮಾತಾಡ್ತಾ ಇರೋದು ನಮ್ಮ BV380 ಕೋಳಿ ಮಾಡ್ಕೊಂಡಿದ್ದೀವಿ ನಾವು. ಅದ್ರ ಜೊತೆಗೇ ಹಸುಗಳು ಮಾಡ್ಕೊಂಡಿದ್ದೀನಿ. ನಾನು ಮುಂಚೆ ನನಗಿದೆಲ್ಲ ಇಂಟ್ರೆಸ್ಟ್ ಇಲ್ಲ, ಇದೆಲ್ಲ ಮಾಡಬೇಕು ಅಂತಲೂ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಮುಂಚೆ ಎಲ್ಲ ಕಾನ್ವೆಂಟಲ್ಲಿ ವರ್ಕ್ ಮಾಡ್ತಿದ್ದಿದ್ದು. ಐಡಿಯಾನ ನಮ್ಮ ಮನೆಯವರು ಮತ್ತು ನಮ್ಮ ಮಾವ ಕೊಟ್ಟು ಮಾಡ್ಕೊಂಡಿರೋದು. ಸರಿ, ಕೋಳಿ ಬಂದು BV380. ಇದು ತುಂಬಾ ಹೆಲ್ತಿಗೆ ತುಂಬ ಒಳ್ಳೆಯದು. ಇದು ಮೊಟ್ಟೆ ಇದೆಯಲ್ಲ, ಈ ಮೊಟ್ಟೆ ಬಂದು 0% ಶುಗರ್ಲೆಸ್ ಆಗಿರುತ್ತೆ. ಈ ಮೊಟ್ಟೆ ಆರ್ಗಾನಿಕ್ ಮೊಟ್ಟೆ. ಇದಕ್ಕೆ ಮೆಡಿಷನ್ ನಾವೇನು ಹಾಕಲ್ಲ. ಈ BV380 ಕೋಳಿ ಬಂದು ಪರ್ ಡೇಗೆ ಒಂದು ಮೊಟ್ಟೆ ಇಡುತ್ತೆ. ಒಂದು ಕೋಳಿ ಒಂದು ಮೊಟ್ಟೆ ಇರುತ್ತೆ. 380 ಡೇಸ್ಗೂ 380 ಮೊಟ್ಟೆನೂ ಸಹ ಕೊಡುತ್ತೆ. ಇದು ಒಂದು ಕೋಳಿ ಅಂದರೆ ನಮಗೆ ಜಾಸ್ತಿ ಜಾಗ ಬೇಕು ಅಂತ ಏನಿಲ್ಲ. ನಮಗೆ ಕಡಿಮೆ ಪ್ರಮಾಣದಲ್ಲಿ ನಮಗೆ ಜಾಗ ಇಟ್ಕೊಂಡು BV380 ಕೋಳಿನ ಮಾಡ್ಕೋಬೋದು. ಮತ್ತು ಇದು ಕೋಳಿ ಸ್ಮೆಲ್ ಅಂತೂ ಇರಲ್ಲ. ಮನೆ ಪಕ್ಕದಲ್ಲೇ ಮಾಡ್ಕೋಬೋದು. ತೋಟದ ಹತ್ರ ಮಾಡಬೇಕು ಅಂತಲೂ ಏನಿರಲ್ಲ. ನಾವು ಕೋಳಿಗೆ ಮೇವು ಬಂದು ಇದರೊಳನೇ ಕೋಳಿ ಮೇವೆಲ್ಲನೂ ಹಾಕೋದು. ನಾವು ನೀರು ಬಂದು ಈ ಟ್ಯಾಂಕ್ ಇದೆಯಲ್ಲ, ಬ್ಲೂ ಕಲರ್ ಟ್ಯಾಂಕು, ಈ ಟ್ಯಾಂಕ್ ಒಳಗಡೆ ನೀರು ಹಾಕಿದ್ರೇ ಒಂದೊಂದು ಬಾಕ್ಸಲ್ಲಿ 5 ಇರುತ್ತೆ ಕೋಳಿ ಬಂದು. ಇಲ್ಲಿ ಏನು ನಿಪ್ಪಲ್ ಇದೆ, ಈ ನಿಪ್ಪಲಲ್ಲಿ ನೀರು ಬರುತ್ತೆ. ನಿಪ್ಪಲಲ್ಲಿ ಕಚ್ಚಿ ಕುಡಿಯುತ್ತೆ. ಇದು ಟಚ್ ಮಾಡಿದ್ರೇ ಅದು ಒಳಗಡೆ ಎಳ್ಕೊಳ್ಳೋದು. ಹಂಗಾಗಿ ಇದು ನೀರನ್ನು ಸಹ ವೇಸ್ಟ್ ಮಾಡಲ್ಲ ಇದು ಕೋಳಿ. ಇನ್ನು ಗಲೀಜೆಲ್ಲನೂ ಬಂದ್ರೇ ಕೆಳಗಡೆ ಇರುತ್ತೆ. ಈ ಕೋಳಿಲಿ ಬಂದು ಈ ಗೇಜಲ್ಲಿ ಬಂದು ಸೆಕೆಂಡ್ ಸ್ಟೆಪ್ ಇರುತ್ತೆ. ಈ ಫಸ್ಟು ರೋಲ್ ಏನಿರುತ್ತೆ 25 ಇರುತ್ತೆ. 25ಲಿ ಒಂದು ಬಾಕ್ಸಲ್ಲಿ ಬಂದು 5 ಇರುತ್ತೆ. ಹಂಗೇ ಈ ಒಂದು ಗೇಜಲ್ಲಿ ಪೂರ್ತಿ ಈ ಬಾಕ್ಸಲ್ಲಿ 5 ಬಾಕ್ಸ್ ಇರುತ್ತೆ. 5 ಬಾಕ್ಸಲ್ಲೂ 5 25 ಇರುತ್ತೆ. ಮತ್ತು ಇದ್ರಲ್ಲೂ ಸೇಮೇ, ಇದು ಇದೊಂದು ಬಾಕ್ಸಲ್ಲಿ ಬಂದು 25 ಇರುತ್ತೆ. ನೆಕ್ಸ್ಟ್ ಈ ಕಡೆನೂ ಬಂದ್ರೂ ಅಷ್ಟೇ, ಇದರಲ್ಲಿನೂ 25 ಇರುತ್ತೆ, ಇಲ್ಲೂ 25 ಇರುತ್ತೆ. ಒಂದೊಂದು ಬಾಕ್ಸಲ್ಲಿ ಸೇಮ್ ಇರುತ್ತೆ. ಒಂದೊಂದು ಬಾಕ್ಸಲ್ಲಿ 5 ಇರುತ್ತೆ. ಮತ್ತು ಇದು ಹೆಗ್ ಬಂದು ಇಲ್ಲಿ ಇಟ್ಟೇ ಟರ್ನ್ ಆಗಿ ಅದೇ ರೋಲ್ ಆಗಿ ಇಲ್ಲೇ ಬರುತ್ತೆ. ನಾವೇನು ಈ ಮೊಟ್ಟೆನ ಅದರೊಳಗಡೆ ಇಟ್ಟಿದ ತಕ್ಷಣ ಏನು ಎತ್ತೇನಿಡಲ್ಲ, ಅದೇ ರೋಲ್ ಆಗಿ ಬಂದಿರುತ್ತೆ. ನಮಗೆ ಈ ಕೆಲಸ ಮಾಡೋದ್ರಲ್ಲಿನೇ ಪ್ರಾಬ್ಲಮ್ ಏನಿಲ್ಲ. ಮೊಟ್ಟೆ ಸಂಜೆ ಟೈಮ್ ಅಷ್ಟೇ, ಈವ್ನಿಂಗ್ ಟೈಮ್ ಏನಿರುತ್ತೆ ಆವಾಗ ಈ ಮೊಟ್ಟೆಗಳನ್ನ ತೆಗ್ದು ಇಟ್ಕೊತೀವಿ. ಮತ್ತು ಫೀಡ್ಸು ಅಷ್ಟೇ, ನಮಗೆ ರಿಸ್ಕ್ ಏನೂ ಇರಲ್ಲ. ಮಾರ್ನಿಂಗ್ 6 o'clock ಹಾಕಿದರೆ 11:30 ಅಷ್ಟೇ ಹಾಕೋದು. ಮತ್ತು ಮಾರ್ನಿಂಗ್ ಏನು ನೀರು ಹಾಕಿರ್ತೀವಿ, ಮತ್ತು ಇನ್ನು ಮಧ್ಯಾಹ್ನ 2 ಗಂಟೆಗೆಲ್ಲ ನೀರು ಹಾಕಿದರೆ ಕ್ಲೋಸ್. ಇನ್ನು ಏನೂ ಇದ್ರ ಕೆಲಸನೂ ಅಷ್ಟೇ, ಏನು ರಿಸ್ಕ್ ಏನಿರಲ್ಲ. ಆರಾಮಾಗಿ ಮನೆ ಹತ್ರ ವಯಸ್ಸಾಗಿರೋರು ಅಷ್ಟೇ ಆರಾಮಾಗಿ ಮಾಡ್ಕೋಬೋದು ಈ ಕೆಲಸನ. ಇದು ಗೇಜ್ ಬಂದು ಕೇರಳದಿಂದ ತರಿಸಿರೋದು. ನಮಗೆ ಆರ್ಡ್ರು ಕೊಟ್ಟಿರೋದು ದಾವಣಗೆರೆಯಿಂದ. ಈಗ ಏನು ಕಾಣ್ತಿದೆ ಈ ಗೇಜ್ ಫುಲ್ಲು ಸೆಟ್ ಬಂದು ಸೆಕೆಂಡ್ ಸ್ಟೆಪ್ಪು, ಫಸ್ಟ್ ಸ್ಟೆಪ್ಪು ಮತ್ತು ಸೆಕೆಂಡ್ ಸ್ಟೆಪ್ ಆಪೋಸಿಟು ಅಷ್ಟೇ. ಫಸ್ಟು ಮತ್ತು ಸೆಕೆಂಡು 25 ಇರುತ್ತೆ. ಇದು ಪೂರ್ತಿ ಟೋಟಲ್ ಗೇಜ್ ಬಂದು 100 ಇದು ಬರ್ಡ್ಸ್ನ ಸಾಕ್ಬೋದು. ಈ ಗೇಜ್ ಟೋಟಲ್ ಇದ್ರದ್ದು ಅಮೌಂಟ್ ಬಂದು 35,000 ಇರುತ್ತೆ ಈ ಗೇಜಿಗೆ. ನಿಮಗೇನಾದರೂ ಬೇಕು ಅಂದ್ರೂ ಅಷ್ಟೇ ಆರ್ಡ್ರ್ ಮಾಡಿದರೆ, ಕಾಲ್ ಮಾಡಿದ್ರೇ ಅವರೇ ತೊಗೊಂಬಂದು ಫಿಕ್ಸ್ ಮಾಡಿ ನಮಗೆ ಏನು ಬಾಕ್ಸ್ ಇದೆಲ್ಲ ಇರುತ್ತಲ್ಲ, ಇದೆಲ್ಲ ಸಿಂಗಲ್ ತೊಗೊಂಬರ್ತಾರೆ. ಅವರೇ ರೆಡಿ ಮಾಡಿ ಇಲ್ಲೇ ತೊಗೊಬಂದು ಫಿಕ್ಸ್ ಮಾಡಿ ಇಟ್ಕೊಟ್ಟು ಹೋಗ್ತಾರೆ. ಹಾಗಾಗಿ ಇದು ನಾವು ಎಲ್ಲಾದರೂ ತೊಗೊಂಬರ್ಬೇಕು ಅಥವಾ ಐಟಮ್ನ ಇದನ್ನು ಎಲ್ಲಿಂದ ತೊಗೊಬರೋದು, ಹೆಂಗೆ ಮಾಡಿಸೋದು ಅಂತ ಏನು ಪ್ರಾಬ್ಲಮ್ ಏನಿಲ್ಲ. ಅವರಿಗೇ ನಾವು ಹೇಳಿದ್ರೇ ಸಾಕು, ಅವರೇ ತೊಗೊಂಬಂದು ಎಲ್ಲ ಐಟಮ್ನೆಲ್ಲನೂ ಫಿಕ್ಸ್ ಮಾಡಿ ರೆಡಿ ಮಾಡಿ ನಮಗೆ ಕೊಟ್ಟೋಗ್ತಾರೆ. ಬರೀ ನಾವು ಒಂದು ಗೇಜಿಗೆ 35,000 ಕೊಟ್ರೇ ಸಾಕು. ಮತ್ತು ಬಂದು ಈ ಗೇಜ್ನಲ್ಲಿ ನಾವು ಸಾಕೋಕ್ಕೆ ನಾವು ಇಡೋಕ್ಕೆ ಎಲ್ಲ ಜಾಸ್ತಿ ಜಾಗ ಬೇಕು ಅಂತ ಏನು ಅಂದ್ಕೊಳ್ಳೋಕ್ಕೇನು ಹೋಗಬೇಡಿ. ಹಿಂಗೆ ಉದ್ದ ಬಂದು 11ರಿಂದ 12 ಅಡಿ ಉದ್ದ ಇದ್ರೂ ಸಾಕು. ಮತ್ತು ಹಿಂಗೆ 5ರಿಂದ 6 ಅಡಿ ಉದ್ದ ಇದ್ರೂ ಸಾಕು. ಮತ್ತು ಇದು ಮೊಟ್ಟೆ ಏನಾದರೂ ವೇಸ್ಟ್ ಆಗುತ್ತಾ ಇಡ್ತಿದ್ದಂಗೆ ಅಂತ ಅಂದ್ರೇನು ಏನಿಲ್ಲ, ವೇಸ್ಟ್ ಏನಾಗಲ್ಲ. ಆರಾಮಾಗಿ ಅವು ಇಟ್ಟರೆ ಹಿಂಗೆ ಉರುಳಿ ಡೌನಿಗೆ ಬರುತ್ತೆ. ಮೊಟ್ಟೆನೂ ಆರಾಮಾಗಿ ತೊಗೋಬೋದು. ಮತ್ತು ಫೀಡ್ಸು ಅಷ್ಟೇ, ಈ ಫೀಡ್ಸೂ ಸ್ವಲ್ಪನೂ ವೇಸ್ಟ್ ಆಗೋಲ್ಲ. ಇದು ನಾವೇನು ಹಾಕಿಟ್ಟಿರ್ತೀವಿ ಪೂರ್ತಿ ತಿಳ್ಕೊಂಡಿರ್ತೇವೆ. ಒಂದೇ ಒಂದು ಕಾಳನ್ನೂ ವೇಸ್ಟ್ ಮಾಡ್ಕೊಳ್ಳಲ್ಲ. ಮತ್ತು ನೀರು ಅಷ್ಟೇ, ನೀರು ನಾವು ಏನಲ್ಲಿ ಹಾಕಿರ್ತೀವಿ ಆ ಬಾಕ್ಸಿಂದ ಕೆಳಗಡೆ ಡೌನಿಗೆ ಬರುತ್ತೆ. ಈ ಪೈಪಲ್ಲಿ ಏನು ಬರುತ್ತೆ ಈ ಡೌನಿಂದನೇ ವೇಸ್ಟ್ ಅಂತೂ ಹೋಗಲ್ಲ. ಅದು ಏನು ನಿಪ್ಪಲ್ಸ್ ಇದೆ, ಇದು ಮೂತಿ, ಈ ಮೂತಿಲಿ ಟಚ್ ಮಾಡಿದ್ರೇ ಸಾಕು ಡ್ರಾಪ್ಸ್ ಬರುತ್ತೆ ಹನಿ ನೀರು. ಒಂದೇ ಒಂದು ಪಾಯಿಂಟು ನೀರನ್ನು ಸಹ ವೇಸ್ಟ್ ಆಗಲ್ಲ. ಮತ್ತು ಏನಿದು ಬರ್ಡ್ಸ್ ಎಲ್ಲ ಪಿಕ್ಕಿ ಇಡುತ್ತೆ ಅದು ಕೆಳಗಡೆ ವೇಸ್ಟು ಆಗಲ್ಲ, ಕೆಳಗಡೆ ಇರುತ್ತೆ. ಅದನ್ನು ನಾವು ಬಾಚಿಕೊಂಡೆಲ್ಲ ಒಂದು ಸೈಡ್ ಸ್ಟೋರ್ ಮಾಡಿ ನಾವು ಸೇಲ್ ಮಾಡ್ತೀವಿ. ಹಾಗಾಗಿ ಈ ಕೋಳಿಗಳ್ನ ಕಡಿಮೆ ಬಂಡವಾಳಲ್ಲಿ ಅಂದರೆ ಕಡಿಮೆ ಜಾಗದಲ್ಲಿ ಆಗ್ಬೋದು,
ಆರಾಮಾಗಿ ನೆಮ್ಮದಿಯಾಗಿ ಜೀವನನ ಮಾಡ್ಕೋಬೋದು. ಮಾರ್ಕೆಟಿಂಗ್ ಏನಿದೆ ಅಂತ ಅಂದ್ರೇ ಮೊಟ್ಟೆದು ಬೇರೆ ಮಾರೋದು ಒಂದು ಬಿಟ್ರೇ ಇಲ್ಲಿ ಒಳಗಡೆ ಎಲ್ಲ ಅಷ್ಟೇ ಆರಾಮಾಗಿ ನೆಮ್ಮದಿಯಾಗಿ ಮಾಡ್ಕೋಬೋದು. ಮತ್ತು ಏನು ಅಂದರೆ ಈ ಕೋಳಿದೂ ಅಷ್ಟೇ ಏನು ಪ್ರಾಬ್ಲಮ್ಸ್ ಬರಲ್ಲ. ಕೋಳಿ ಕಾಯಿಲೆ ಬರುತ್ತೆ ಅಂತಾರೆ, ಈ ಕೋಳಿಗೆ ಯಾವುದೇ ಕಾಯಿಲೆನೂ ಬರಲ್ಲ ಮತ್ತು ಗಲೀಜು ಇರಲ್ಲ. ನಾವು ಇದು 2 years ಆಗಿದೆ, ಏನು ಸ್ವಲ್ಪನೂ ಗಲೀಜು. ಕೋಳಿ ಮೊಟ್ಟೆಲಿ ಬಂದು ಈಗ ಔಟ್ಸೈಡಲ್ಲೆಲ್ಲ 13 rupeesಗೆ 15 rupeesಗೆ ಸೇಲ್ ಮಾಡ್ತಾರೆ. ನಾವು ಬಂದು ಇಲ್ಲಿ ಹೋಲ್ಸೇಲಾಗೆ 10 rupeesಗೆ ಮಾರ್ತಾ ಇದ್ದೀವಿ. ಈ ಅಮೌಂಟ್ ಏನು ಅಂತ ಅಂದ್ರೇ ತಿಂಗಳಿಗೆ ನಾವು ಒಂದು ದಿನಕ್ಕೇ 100 ಕೋಳಿ ಇರೋದ್ರಿಂದ ನಮಗೆ 1,000 ರೂಪಾಯಿ ತೊಗೊಳ್ಳಿ. 1,000 ರೂಪಾಯಿನ 400 ಒಂದು ಮಂತಿಗೆ 400 ಹೋದ್ರೂ ಇನ್ನು 600 ಪರ್ ಡೇಗೆ ನಮಗೆ ಲಾಭ ಅಂತೂ ಸಿಗುತ್ತೆ. ಇದರಿಂದ ಬೆನಿಫಿಟ್ಟೇ ಹೊರತು ಪ್ರಾಬ್ಲಮ್ ಏನಿಲ್ಲ, ಲಾಸು ಸಹ ಏನೂ ಆಗಲ್ಲ. ಇದರಿಂದ ಆರಾಮಾಗಿ ಮಾಡ್ಕೊತೀನಿ ಅಂತ ಅಂದ್ರೂ ಒಂದು ದಿನಕ್ಕೆ 10 ರೂಪಾಯಿ ಹೆಂಗೆ ಸೇಲ್ ಮಾಡಿದ್ರೂ ಆರಾಮಾಗಿ 15,000 ರೂಪಾಯಿ ನಾವು ದುಡ್ಕೋಬೋದು. ಇದರಲ್ಲಿ ಖರ್ಚು ಕಳೆದು ನೆಮ್ಮದಿಯಾಗಿ ಕೆಲಸ ಮಾಡ್ಕೊಂಡು ಹೋದರೆ 1 ವರ್ಷಕ್ಕೆ ನಾವು 1.5 ಇಂದ 2 ಲಕ್ಷನ ಆರಾಮಾಗೆ ಮಾಡ್ಕೋಬೋದು. ಇದರಿಂದ ಪ್ರಾಬ್ಲಮ್ ಏನೂ ಇರಲ್ಲ, ನೆಮ್ಮದಿಯಾಗಿ ಮಾಡ್ಕೋಬೋದು ಮನೆ ಹತ್ರನೇ ಇಟ್ಕೊಂಡು. ಇದರಿಂದ ಕೆಲಸ ಸಹ ಜಾಸ್ತಿನೂ ಇರಲ್ಲ. ಬೆಳಗ್ಗೆ 1 hour, ಸಂಜೆ 1 hour ಅಷ್ಟೇ ಟೈಮ್ ಹಿಡಿಯೋದಿದು. ಮಧ್ಯಾಹ್ನ 1 hour ಇರುತ್ತೇನೆ, ಜಾಸ್ತಿ ಕೆಲಸನೂ ಹಿಡಿಯಲ್ಲ. ಇದು ಮಾರ್ನಿಂಗ್ ಏನು ಕ್ಲೀನ್ ಮಾಡ್ತೀವಿ ಅದು ಕ್ಲೀನ್ ಅಷ್ಟೇ 1/4 ಗಂಟೆ ಟೈಮ್ ತೊಗೊಳುತ್ತೆ. ಫೀಡ್ಸ್ ಹಾಕೋದು 1/4 ಗಂಟೆ ಟೈಮು, 2 minutes ನೀರು ಹಾಕೋದು ಅಷ್ಟೇ ಇದ್ರ ಕೆಲಸ, ಇನ್ನೇನು ಕೆಲಸ ಇರಲ್ಲ. ಈ ಮೊಟ್ಟೆ ಬಂದು ಆರ್ಗಾನಿಕ್ ಮೊಟ್ಟೆ. ಈ ಮೊಟ್ಟೆ ಬಂದು 0% ಶುಗರ್ಲೆಸ್ ಇರುತ್ತೆ. ಇದರಲ್ಲಿ ಫ್ಯಾಟ್ ಏನೂ ಇರಲ್ಲ. ಇದು ಬಂದು ಹೆಲ್ತಿ ಫುಡ್ ಆಗಿರುತ್ತೆ. ಇದಕ್ಕೆ ಮೆಡಿಷನ್ ಏನೂ ಹಾಕ್ದಲೇ ಇರೋದ್ರಿಂದ ನಾವಿದೇನು ಮಾಡ್ತೀವಿ ಅಂದರೆ ಸಂಜೆ ಈವ್ನಿಂಗ್ ಟೈಮ್ ಏನು ಮಾಡ್ತೀವಿ, ಕಾಳುಗಳನ್ನ ಹೆಸರು ಕಾಳು ಎಲ್ಲನೂ ಮೊಳಕೆ ಕಟ್ಟಿ ಸಂಜೆ ಟೈಮ್ ಹಾಕ್ತೀವಿ. 20 days ಬಿಡ್ದಂಗೆ ಪರ್ ಡೇ 1 to back ಡೇಸ್ನೆಲ್ಲ ಒಂದು ಕೋಳಿ ಒಂದು 5 ಕೋಳಿಗೆಲ್ಲನೂ ಒಂದು 50 ಗ್ರಾಮ್ ಅಷ್ಟು ನಾವು ಫೀಡ್ಸ್ನ ಹಾಕ್ತೀವಿ. ಹೆಸರು ಕಾಳುಗಳನ್ನೆಲ್ಲ ಮೊಳಕೆ ಕಟ್ಟಿ ಅದಕ್ಕೆ ಹಾಕ್ತೀವಿ. ಹಂಗಾಗಿ ಈ ಮೊಟ್ಟೆ ಏನು ನಾಟಿ ಕೋಳಿ ಥರ ಇರುತ್ತೆ, ನಾಟಿ ಕೋಳಿ ಏನು ಫೇವರ್ ಇರುತ್ತೆ ಅದೇ ಥರನೇ ಇದು. ಸ್ಮೆಲ್ ಅಂತೂ ಇರಲ್ಲ. ಇದು ಈ ಮೊಟ್ಟೆ ಬಂದು ಸ್ಮೆಲ್ ಇರಲ್ಲ. ಮತ್ತು ಕೈಕಾಲೆಲ್ಲ ಹೇಟಾಗಿರುತ್ತಲ್ಲ ಅವ್ರಿಗೆಲ್ಲ ತುಂಬ ಒಳ್ಳೆಯದು. ಶುಗರ್ ಇರೋರಿಗಂತೂ ತುಂಬ ಒಳ್ಳೆಯದು ಈ ಮೊಟ್ಟೆ. ಫೀಡ್ಸ್ ಬಂದು ಜೋಳದ ನುಚ್ಚಲ್ಲಿ ಮಾಡಿರ್ತಾರೆ. ಇದಕ್ಕೆ ಕೆಮಿಕಲ್ಸ್ ಏನೂ ಇರಲ್ಲ. ನಾವು ತೊಗೊಂಬಂದು ಇದನ್ನ ಉಳಿಯಾರಿಂದ ತೊಗೊಂಬರೋದು. ಇದು ಒಂದು ಬ್ಯಾಗ್ ಬಂದು 1,450 ಬೀಳುತ್ತೆ. ಒಂದು ಬ್ಯಾಗ್ ಬಂದು ಇದು ಒಂದು ಕೋಳಿಗೆ 100 ಗ್ರಾಮ್ ಇದು ಫೀಡ್ಸ್ನ ತಿನ್ನುತ್ತೆ. 100 ಕೋಳಿ ಇದ್ದಾವೆ. ಪರ್ ಡೇಗೆ 1 ಟೈಮಿಗೆ 10 kg ಮೇವು ತಿನ್ನುತ್ತೆ ಮಾರ್ನಿಂಗ್ ಟೈಮು. ಮತ್ತು 11 o'clock 10 kg ಮೇವು ಹಾಕ್ತೀವಿ. ಅದು ಬಿಟ್ಟರೆ ಇನ್ನೇನು ಹಾಕಲ್ಲ, ಅಷ್ಟೇ ಹಾಕೋದು. ನಾವು ಕೋಳಿ ಏನು ತೊಗೊಂಬರ್ತೀವಿ, ಕೋಳಿ ತೊಗೊಬಂದು 5 days ಆಫ್ಟರ್ ನಾವೇನು ಮಾಡ್ತೀವಿ 20 days ಒನ್ ಡೇ ಬ್ಯಾಕ್ ಬಂದು ನಾವು ಕಾಳುಗಳನ್ನ ಮೊಳಕೆ ಕಟ್ಟು ಹೆಸರು ಕಾಳು, ತೊಗರಿ ಬೇಳೆ, ಹುಳ್ಳಿಕಾಳು ಎಲ್ಲನೂ ಮೊಳಕೆ ಕಟ್ಟು ಸಂಜೆ ಟೈಮು 50 ಗ್ರಾಮ್ ಅಷ್ಟು ಒಂದೊಂದು ಬಾಕ್ಸಿಗೆ 5 ಕೋಳಿಗೆಲ್ಲನೂ ಹಾಕ್ಕೊಳ್ತೀವಿ. ಮತ್ತು 20 days ಆದಮೇಲೆ ಮಾಮೂಲಿ ರೆಗ್ಯುಲರ್ಲಿ ನಾವು 1 ಟೈಮ್ಗೆ 10 kgs ಅಷ್ಟು ಫೀಡ್ಸ್ನ ಹಾಕ್ತೀವಿ 100 ಕೋಳಿಗೂ. ಮತ್ತು 11 o'clock ಆಫ್ಟರ್ ಮತ್ತೆ ಅಷ್ಟೇ ಸೇಮ್ 10 kgನೂ ಅಷ್ಟೇ ಎಲ್ಲ ಕೋಳಿಗೂ ನಾವು ಮೇವು ಹಾಕ್ತೀವಿ. ಮತ್ತು ಬೆಳಗ್ಗೆ ಮಧ್ಯಾಹ್ನ 2 ಟೈಮ್ ನಾವು ಫೀಡ್ಸ್ನ ಹಾಕೋದು. ಇದಕ್ಕೆ 380 ಕೋಳಿ ಏನಿದ್ದಾವೆ ಸಣ್ಣ ಮರಿನೂ ಸಹ ಬರ್ತವೆ. ಸಣ್ಣ ಮರಿ ತೊಗೊಬಂದು ನಮಗೇನೆ ಪ್ರಾಬ್ಲಮ್. ಅದನ್ನು ಸಣ್ಣದ್ರಿಂದ ಈ 3 ತಿಂಗಳು ಏನು ಸಾಕ್ತೀವಿ ಅದೆಲ್ಲನೂ ಅದಕ್ಕೆ ಲಾಸೇ ಬರುತ್ತೆ ನಮಗೆ. ಅದು ಮತ್ತು ಮೇವೆಲ್ಲ ಹಾಕೋದು ನಮಗೆ ತುಂಬ ಲಾಸ್ ಆಗುತ್ತೆ. ಹಾಗಾಗಿ ನಾವು 2.5 ತಿಂಗಳಿಂದ 3 ತಿಂಗಳಿಗೇ ಇದು ಬರೋ ಕೋಳಿನ ತೊಗೊತೀವಿ. 2.5 ತಿಂಗಳು ಆಗಿರುತ್ತೆ. ನಮ್ಮ ಹತ್ರ ಬಂದು 25 daysಗೆ ಹೇಗೆಲ್ಲ ಸ್ಟಾರ್ಟ್ ಆಯ್ತವೆ ನಮಗೆ. ಹಂಗಾಗಿ ನಾವು ನಮ್ಮ ಹತ್ರ ಕೋಳಿ ಬಂದು 25 daysಗೆಲ್ಲ ಸ್ಟಾರ್ಟ್ ಆಗೋ ಮಾತ್ರ ನಾವು ಕೋಳಿಗಳನ್ನ ತೊಗೊಂಡಿರೋದು. ಚಿಕ್ಕ ಮರಿಗಳನ್ನೆಲ್ಲ ತೊಗೊಂಡ್ರೆ ನಮಗೆ ಲಾಸ್ ಆಗುತ್ತೆ. ಇದರಿಂದನೇ ನಮಗೆ ಪ್ರಾಫಿಟ್ ಇರುತ್ತೆ. ಹಂಗಾಗಿ ನಾವು ಸಣ್ಣ ಮರಿಗಳನ್ನ ತೊಗೊಳ್ಳಲ್ಲ, ಜಾಸ್ತಿ ದೊಡ್ಡ ಮರಿಗಳನ್ನೇ ತೊಗೊಂಡು 25 daysಗೆಲ್ಲ ಮೊಟ್ಟೆ ಇಡೋ ಕೋಳಿನೇ ಮಾತ್ರ ತೊಗೊಳ್ಳೋದು. BV380 ಈ ಕೋಳಿ ಬಂದು ನಮಗೆ 380 days ಅಷ್ಟೇ ಮೊಟ್ಟೆ ಕೊಡೋದು. ಹಂಗಾಗಿ ನಾವು 380 days ಮಾತ್ರ ಇಟ್ಕೊಂಡು ನಾವು 1 ವರ್ಷ ಮಾತ್ರ ಇದನ್ನು ಸೇಲಿಂಗ್ ಮೊಟ್ಟೆ ಪರ್ಪಸ್ಸಿಗೋಸ್ಕರನೇ ಇದು ಕೋಳಿ ಸಾಕೋದು. ಮತ್ತು ಇನ್ನು ನೆಕ್ಸ್ಟು ನಾವು ಸಾಕಿದ್ರೂ ಅದು ವೇಸ್ಟೇ. ಇದಕ್ಕೆ ಫೀಡ್ಸ್ ಹಾಕ್ತೀವಿ ಹೊರತು ನಮಗೆ ಮೊಟ್ಟೆ ಕೊಡೋಲ್ಲ. ಹಂಗಾಗಿ ಇವನ್ನ 360 days ಮಾತ್ರ ಇಟ್ಕೊಂಡು ನೆಕ್ಸ್ಟ್ ಡೇನೇ ನಾವೇನು ಮಾಡ್ತೀವಿ ಮೊಟ್ಟೆನೇ ಅಲ್ಲೇ ಕಡಿಮೆ ಆಗೋಗುತ್ತೆ. ಹಂಗಾಗಿ ನಾವು ಅವಾಗ ಮಾಂಸಕ್ಕೋಸ್ಕರ ಈ ಕೋಳಿಗಳನ್ನೆಲ್ಲ ಸೇಲ್ ಮಾಡಿಬಿಡ್ತೀವಿ.
ಈ ಕೋಳಿಯಿಂದ ನಮಗೆ ಏನು ಲಾಸ್ ಏನು ಇರಲ್ಲ. ಚಿಕ್ಕದಾಗಿ ಚೊಕ್ಕದಾಗಿದ್ರೂ ಚೊಕ್ಕದಾಗಿ ಮಾಡ್ಕೊಂಡ್ರು ನಾವು 1.5 ಲಕ್ಷದಿಂದ 2 ಲಕ್ಷನ ಆರಾಮಾಗೇ ಮಾಡ್ಕೋಬೋದು. ಮತ್ತು ನಾವಿವಾಗ ಸೇಲ್ ಮಾಡಿಬಿಟ್ಟು ನಿಮಗೆ ಲಾಸ್ ಆಗುತ್ತೆ ಕಣಪ್ಪ ಮತ್ತೆ ತರೋಕ್ಕೆ ದುಡ್ಡಿಲ್ಲ ಅಂತ ಹೇಳ್ಕೊಂಡವ್ರಿಗೂ ಏನು ಅಂದರೆ, ಇವಾಗ ಇವೇನು ಕೋಳಿ ಸ್ಟಾಪ್ ಆಗಿರುತ್ತೆ ಮೊಟ್ಟೆ ಇಡೋದ್ರಿಂದ ಆ ಕೋಳಿನೇ ಮತ್ತೆ ನಾವು ಮಾಂಸಕ್ಕೆ ಸೇಲ್ ಮಾಡಿ ಮತ್ತೆ ನಮಗೆ ಕೋಳಿನ ತೊಗೊಬೋದು. ಅವ್ರ ಹತ್ರನೇ ಇರಲ್ಲ, ಮೊಟ್ಟೆ ಮಾರೋದೇ ಬೇರೆಯವ್ರದ್ದು ತೊಗೊಳ್ಳೋದೇ ಬೇರೆಯವರು ಇರ್ತಾರೆ. ನಾವು ಕೇರಳದಿಂದ ತೊಗೊಂಡಿರೋದು ಅಂದರೆ ನಮಗೆ ಮಧ್ಯವರ್ತಿಯಾಗಿ ನಮಗೆ ದಾವಣಗೆರೆಯಿಂದ ಸರ್ ಕೊಡಿಸಿರೋದು ನಮಗೆ ಗಣೇಶ್ ಸರ್ ಅಂತ. ಇದನ್ನು ನಾವು ಇದಕ್ಕೇನು ಮಾಡ್ತೀವಿ, ಮಾಂಸಕ್ಕೆ ಕೋಲಾರಕ್ಕೆ ಸೇಲ್ ಮಾಡ್ತೀವಿ, ತಿನ್ನೋರಿಗೆ ಇಲ್ಲೇ ನ್ಯಾಚುರಲ್ ಆಗಿ ನಾವಿಲ್ಲಿ ಚಂದ್ರಾಯಪಟ್ಟಣ ಚಂದ್ರಾಯಪಟ್ಟಣಕ್ಕೂ ಸಹ ಮಾರ್ಕೆಟಿಗೆ ನಾವು ಸೇಲ್ ಮಾಡ್ತೀವಿ. ಇದರಿಂದ ನಮಗೆ ಲಾಸ್ ಅಂತೂ ಬರಲ್ಲ, ಪ್ರಾಫಿಟೇ. 100 ಕೋಳಿಗೆ ನಾವು 1.5 ಇಂದ 2 ಲಕ್ಷ ನಾವು ಮಾಡ್ಕೊತೀವಿ. ಲಾಸ್ಟ್ ಟೈಮ್ ಎಲ್ಲ 250 ಇರೋದ್ರಿಂದ ನಮಗೆ 3 ಲ್ಯಾಕಿಂದ 3050ವರೆಗೂ 3.5 ಲಕ್ಷದವರೆಗೂ ನಮಗೆ ಲಾಭ ಸಿಕ್ಕಿದೆ. ಆರಾಮಾಗಿ ಮಾಡ್ಕೋಬೋದು ನಾವು ಇದರಲ್ಲಿ. ನೋಡಿ ಹೆಂಗೆ ಇರ್ತಾವೆ ನೋಡಿ. ನೀಟಾಗಿ ಕಾಣ್ತಾ ನೋಡಿ ಸರ್.